ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸ್ಪರ್ಶಾನ್ ಕೃತ್ವಾ ಬಹಿರ್ಬ್ರಹ್ಮಾಂಶ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರ ಚಾರಿಣವು. ಎಲ್ಲ ಸ್ಪರ್ಶಗಳನ್ನು ಕೂಡ ಬಾಹ್ಯ ಸ್ಪರ್ಶಗಳು ಅಂದರೆ ಸ್ಪರ್ಶ ಅಂತಂದ್ರೆ ನಾವು ಹೋಗಿ ಮುಟ್ಟಬೇಕಂತಲ್ಲ, ಬಾಹ್ಯ ಪ್ರಪಂಚದ ಜೊತೆ ಯಾವುದೇ ರೀತಿಯ ಮಾನಸಿಕವಾಗೂ ಕೂಡ ನಾವು ಹೊಂದಿಸಿಕೊಳ್ಳೋದು, ಅದನ್ನು ಕೂಡ ನಿಲ್ಲಿಸಿಬಿಟ್ಟು ಎರಡು ಗುಂಪುಗಳ ಮಧ್ಯೆ ಗಮನವನ್ನು ಸಂಪೂರ್ಣವಾಗಿ ಕೇಂದ್ರೀಕೃತವನ್ನಾಗಿ ಮಾಡಿ ಯೋಗವನ್ನ ಮಾಡ್ತಾ ಧ್ಯಾನಿಸ್ತಾ ನಾವು ಕುಳಿತುಕೊಳ್ಳಬೇಕು. ಆಗ ಪ್ರಾಣಾಪಾನೋ ಸಮೌಕೃತ್ವ, ನಾವು ಒಳಗೆ ತಗೊಳ್ಳುವಂತಹ ಗಾಳಿ ಮತ್ತೆ ಆಚೆ ಬಿಡುವಂತಹ ಗಾಳಿ, ದೇಹದಲ್ಲಿ ಇರುವಂತಹ ಗಾಳಿ, ಇದೆಲ್ಲದನ್ನು ಕೂಡ ಸರಿಯಾದ ರೀತಿಯಲ್ಲಿ ಸಮತೋಲನದಲ್ಲಿ ಇಟ್ಟುಕೊಂಡು ಮೂಗಿನ ತುದಿಯನ್ನು ನೋಡ್ತಾ ಧ್ಯಾನಕ್ಕೆ ಕೂಡಬೇಕು. ಅದು ಸರಿಯಾದ ರೀತಿಯ ಪ್ರಾಣಾಯಾಮ ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ. ಯಾರ್ಯಾರು ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಇಷ್ಟಪಡ್ತೀರೋ ಅವರು ಈ ರೀತಿಯಾದಂತಹ ಪ್ರಯತ್ನವನ್ನ ಮಾಡಬೇಕು. ಇದು ಅತ್ಯುತ್ತಮವಾದಂತಹ ಸುಲಭವಾದಂತಹ ಪ್ರಾಣಾಯಾಮ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣ ಶಿಶಿರ ಋತೌ ಫಲ್ಗುಣ ಮಾಸೆ ಶುಕ್ಲ ಪಕ್ಷೆ. ಇಂದು 24ನೇ ತಾರೀಕು ಮಂಗಳವಾರ ಸಪ್ತಮಿ ತಿಥಿ ಹಾಗೂ ಇಂದು ಕೃತಿಕಾ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಕೃತಿಕಾ ನಕ್ಷತ್ರದ ಅಧಿಪತಿ ರವಿಯಾಗಿರೋದ್ರಿಂದ ಎಲ್ಲರಿಗೂ ಇವತ್ತು ನನ್ನದೇ ನಡೆಯಬೇಕು ಅನ್ನುವಂತಹ ಭಾವನೆ ಒಂದು ಇರುತ್ತೆ. ಕೃತಿಕಾ ನಕ್ಷತ್ರದ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚ, ಆದ್ದರಿಂದ ಇವತ್ತು ಭಾವನೆಗಳು ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮೇಷರಾಶಿಯವರಿಗೆ ನಿಮ್ಮ ಕುಟುಂಬದಲ್ಲಿ ಅನೇಕ ವಿಚಾರಗಳಲ್ಲಿ ಇವತ್ತು ಭಾವುಕತೆ ತುಂಬ ಜಾಸ್ತಿ ಆಗೋದ್ರಿಂದ ಸರಿಯಾದ ರೀತಿಯಲ್ಲಿ ನೀವು ಸಮಾಧಾನವನ್ನ ಎಲ್ಲರಿಗೂ ತಂದು ಕೊಡಬೇಕಾಗತ್ತೆ. ವೃಷಭ ರಾಶಿಯವರಿಗೆ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಎಲ್ಲ ತೊಂದರೆಗಳು ಇವತ್ತು ಬಗೆಹರಿಯುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಹೆಚ್ಚೆ ಕಷ್ಟ ಹೆಚ್ಚೆ ಭಾವುಕತೆ. ನಿಮ್ಮ ಪ್ರೀತಿ ಪಾತ್ರದಿಂದ ಸಹಕಾರ ಪ್ರಾಪ್ತಿ ಆಗದೇ ಇರೋದ್ರಿಂದ ಮನಸ್ಸಿಗೆ ಇವತ್ತು ತೊಂದರೆ ಆಗುವುದಿದೆ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಭಾವುಕತೆಯಿಂದ ಇವತ್ತು ನೀವು ತುಂಬಾನೇ ಸಂತೋಷವನ್ನು ನೋಡ್ತೀರಿ. ಸಿಂಹ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ, ಆದರೂ ಕೂಡ ಭಾವನೆಗಳಲ್ಲಿ ಸ್ವಲ್ಪ ವ್ಯತಿರಿಕ್ತತೆ ಇರುತ್ತೆ. ಕನ್ಯಾ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಮುಖ್ಯವಾದಂತಹ ವಿಚಾರಗಳಲ್ಲಿ ಇವತ್ತು ನಿಮ್ಮ ಪರವಾಗಿ ನಿರ್ಧಾರಗಳನ್ನ ಮಾಡೋ ಮಾರ್ಗದರ್ಶನ ನಿಮಗೆ ಪ್ರಾಪ್ತಿಯಾಗುತ್ತೆ. ತುಲಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ, ಮುಖ್ಯವಾದಂತಹ ನಿರ್ಧಾರಗಳು ಬೇಡ, ಪ್ರೀತಿ ಪಾತ್ರನು ನಿಮ್ಮ ಪರವಾಗಿ ಇರುವುದಿಲ್ಲ, ಡಿಪ್ರೆಸಿವ್ ಥಾಟ್ಸ್ ಇರುತ್ತೆ, ಆದ್ದರಿಂದ ಸ್ವಲ್ಪ ಧ್ಯಾನಾದಿಗಳನ್ನು ಮಾಡಲೇಬೇಕು. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಪ್ರೀತಿ ಪಾತ್ರರಿಂದ ಸಂಪೂರ್ಣ ಸಹಕಾರ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಧನು ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಕ್ರಿಯೇಟಿವಿಟಿ, ಯಾರ್ಯಾರು ಆರ್ಟಿಸ್ಟ್ ಇದ್ದೀರಿ ನಿಮ್ಗೆಲ್ಲರಿಗೂ ಇವತ್ತು ಕಷ್ಟಕರವಾದಂತಹ ದಿವಸ, ಕಾರ್ಯದಲ್ಲಿ ಯಶಸ್ಸನ್ನು ನೋಡಬಹುದು, ಧನಾಗಮ ಇರೋದಿಲ್ಲ, ಆದರೂ ಕೂಡ ಹೊಗಳಿಕೆ ಕೂಡ ಪ್ರಾಪ್ತಿ ಆಗೋದಿಲ್ಲ. ಮಕರ ರಾಶಿಯವರಿಗೆ ತಾಯಿಯ ಆರೋಗ್ಯ, ಆಸ್ತಿಪಾಸ್ತಿ ವಿಚಾರಗಳು, ಮನೆಯಲ್ಲಿ ಒಳಗಡೆ ಇರುವಂತಹ ಶೌಚ, ಶುಚಿಕತೆ ಮತ್ತು ನೀವು ಗಾಡಿಯನ್ನು ಯಾವ ರೀತಿಯಲ್ಲಿ ಸರಿಯಾಗಿ ಇಟ್ಕೋಬೇಕು, ರಿಪೇರಿಗಳು ಇತ್ಯಾದಿಗಳು, ಮನೆಯಲ್ಲಿ ಇರುವಂತಹ ಸಣ್ಣ ಪುಟ್ಟ ತೊಂದರೆಗಳು, ಇವುಗಳ ಬಗ್ಗೆನೇ ಇವತ್ತು ಸಂಪೂರ್ಣವಾಗಿ ನಿಮ್ಮ ಕಾಲ ಹೊರಟು ಹೋಗುತ್ತೆ. ಕೋರ್ಟ್ ಇತ್ಯಾದಿಗಳಲ್ಲಿರೋರಿಗೆ ಇವತ್ತು ಕಷ್ಟಕರವಾದಂತಹ ದಿವಸ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿದೆ. ಮಾಧ್ಯಮಗಳಲ್ಲಿರೋರಿಗಂತೂ ಉತ್ತಮವಾದದ್ದು, ಮೀಟಿಂಗ್ಗಳೆಲ್ಲದರಲ್ಲೂ ತುಂಬಾನೇ ಚೆನ್ನಾಗಿ ಮಾತಾಡ್ತೀರಿ. ಇವತ್ತು ಬಂಧು ಬಾಂಧವರಿಂದ ಕೂಡ ಸಹಕಾರ. ಮೀನರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಮುಖ್ಯವಾದಂತಹ ನಿರ್ಧಾರಗಳಲ್ಲಿ ಇವತ್ತು ಮಾಧ್ಯಮಗಳಲ್ಲಿರೋರಿಗಂತೂ ಉತ್ತಮವಾದಂತಹ ಪ್ರಗತಿ ಪ್ರಾಪ್ತಿಯಾಗುವುದಿದೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನ ಯಾವುದು ಒಂದನ್ನು ಕೂಡ ಮಾಡಿದ್ರು ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.